ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಭಾಷ್ಯಸೂತ್ರೌ ಕೃತೌ ವಂದೇ ಭಗವಂತೌ ಪುನಃ ಪುನಃ. ಈ ದಿನ ಶ್ರೀ ಶಂಕರ ಭಗವತ್ಪಾದರು ರಚಿಸಿದ ವಿವೇಕ ಚೂಡಾಮಣಿ ಎನ್ನುವ ಗ್ರಂಥದ 65ನೇ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಸ್ತೋತ್ರದಲ್ಲಿ ಇಂದಿನ ಸಿಂಹಾವಲೋಕನದಲ್ಲಿ ಶತ್ರುಗಳನ್ನ ನಾಶ ಮಾಡದೆ ಮತ್ತು ಅದಕ್ಕೆ ಬೇಕಾದಂತ ಐಶ್ವರ್ಯ, ರಾಜಭವನ, ಸಕಲ ಸಂಪತ್ತುಗಳು ಇರದೆ ರಾಜನೆನಿಸಿಕೊಳ್ಳಲು ಸಾಧ್ಯವಿಲ್ಲ. ಅದರಂತೆ ವಿಷಯಗಳೆಂಬ ಶತ್ರುವನ್ನ ಗೆಲ್ಲದೆ ಬ್ರಹ್ಮ ಸಾಕ್ಷಾತ್ಕಾರವನ್ನ ಪಡೆಯದೆ ನಾನು ಬ್ರಹ್ಮ ಅಥವಾ ಅಹಂ ಬ್ರಹ್ಮಾಸ್ಮಿ ಎಂದು ಹೇಳಿಕೊಂಡ ಮಾತ್ರದಿಂದಲೇ ಅವನು ಹೇಗೆ ರಾಜನಾಗುವುದಿಲ್ಲವೋ ಇವನು ಬ್ರಹ್ಮಜ್ಞಾನಿ ಆಗುವುದಿಲ್ಲ ಅನ್ನುವಂತ ಬೋಧವನ್ನ ಹೇಳಿ ಮುಂದುವರೆದು ಅಪ್ರೋಕ್ತಿಂ ಖನನಂ ತತೋ ಪರಿಶೀಲಾದುಷ್ಕರಣಂ ಸ್ವೀಕೃತಿಂ ನಿಕ್ಷೇಪ ಸಮಪೇಕ್ಷ ತೇ ನಹಿ ಬಹಿ ಶಬ್ದೈಸ್ತು ನಿರ್ಗಚ್ಚತಿ ತದ್ ಬ್ರಹ್ಮ ವಿದೋಪದೇಶ ಮನನ ಧ್ಯಾನಾದಿಭಿ ಲಭ್ಯತೆ ಮಾಯಾ ಕಾರ್ಯ ತಿರೋಹಿತಂ ಸ್ವಮಲಂ ತತ್ವಂ ನ ದುರ್ಯುಕ್ತಿಭಿ ಅಂತ ಈ ಶ್ಲೋಕವನ್ನು ಹೇಳ್ತಾರಮ್ಮ. ಹೇಗೆ ಅಂದರೆ ಆ ಒಂದು ಅಪ್ರೋಕ್ತ ಅನ್ನುವಂತ ವಿಚಾರದಲ್ಲಿ ಅಪ್ರೋಕ್ತಿ ಖನನಂ ತತೋಪರಿ ಅಂತ ಪ್ರಾರಂಭವನ್ನ ಮಾಡಿದ್ರು. ಯಾವ ಬೇರೆಯವರ ಹಿತವಾದ ಮಾತುಗಳನ್ನ ಕೇಳಿ ಭೂಮಿಯಲ್ಲಿ ಸಂಪತ್ತಿದೆ, ಮುತ್ತು ರತ್ನ ಬಂಗಾರವೇ ಭೂಮಿಯಲ್ಲಿ ಇದೆ ಅಂತ ಹೇಳಿದಾಗ ಅವರ ಮಾತನ್ನ ಕೇಳಿ ಭೂಮಿಯನ್ನ ಅಗೆಯುವುದು ಅಥವಾ ತೆಗೆಯುವುದು, ಅದರ ಮೇಲಿನ ಕಲ್ಲು ಮಣ್ಣುಗಳನ್ನ ಎತ್ತಿ ಹಾಕುವುದು, ಇವುಗಳಿಂದ ಮಾತ್ರ ಭೂಮಿಯಲ್ಲಿರುವ ನಿಕ್ಷೇಪದ ಸಂಪತ್ತನ್ನು ಹೊರಗಡೆ ತೆಗೆಯಬಹುದೇ ಅಂತ ಇಲ್ಲಿ ವಿಚಾರವನ್ನು ಮಾಡ್ತಾರ. ನಿಕ್ಷೇಪ ಸಮಪೇಕ್ಷತೆ ನಹಿ ಬಹಿ, ಆಗುವುದೇ ಅಂದ್ರೆ ಇಲ್ಲ. ಯಾಕೆಂದರೆ ಬರಿಯ ನಿಧಿ ಅಂದ್ರೆ ಸಂಪತ್ತು, ಸಂಪತ್ತು ಎಂಬ ಬರೇ ಮಾತುಗಳಿಂದ ಭೂಮಿಯಲ್ಲಿ ಅಡಗಿದ ನಿಕ್ಷೇಪ ಹೊರಗೆ ಬರುವುದಿಲ್ಲ. ಹಾಗೆಯೇ ಒಬ್ಬ ಬ್ರಹ್ಮಜ್ಞಾನಿಯು ಮಾಡಿದ ಉಪದೇಶ ಅದು ಹೇಗೆ ಮನನ ಧ್ಯಾನ ಮೊದಲಾದವುಗಳಿಂದಲೇ ಮಾಯೆಯ ಕಾರ್ಯದಿಂದ ಮುಚ್ಚಲ್ಪಟ್ಟ ನಿರ್ಮಲವಾದ ಆತ್ಮತತ್ವವು ಅದು ಬ್ರಹ್ಮ ಅಂತ.
ಹ್ಮ್ ಅದು ದೊರೆಯುವುದಲ್ಲದೆ ಕುತರ್ಕಗಳಿಂದ ಪ್ರಾಪ್ತವಾಗುವುದಿಲ್ಲ. ಹ್ಮ್ ಅದರಲ್ಲಿ ವಿಶೇಷವಾಗಿ ದೃಷ್ಟಾಂತವನ್ನು ಕೊಡ್ತಾರೆ ಮಹಾತ್ಮರು. ಹ್ಮ್ ಸರಿಯಾದ ದಿಕ್ಕಿನಲ್ಲಿ ಮಾಡಬೇಕಾದ ಪ್ರಯತ್ನದ ಅಗತ್ಯವನ್ನು, ಹ್ಮ್ ಅದರಲ್ಲಿ ನಿಷ್ಠೆಯನ್ನು ಹ್ಮ್ ಹಿಂದಿನ ಕೆಲವು ಶ್ಲೋಕಗಳಲ್ಲಿ ಆಚಾರ್ಯ ಶಂಕರರು ಹ್ಮ್ ಉಪದೇಶವನ್ನ ಮಾಡಿದ್ದಾರೆ. ಹ್ಮ್ ಈ ತಾತ್ವಿಕ ಚರ್ಚೆಯನ್ನು, ವಾದಗಳನ್ನು ಎಷ್ಟು ಮಾಡಿದರೂ ಹ್ಮ್ ಸಾಧಕನ ಆಧ್ಯಾತ್ಮಿಕ ಗುರಿಯನ್ನು ಮುಟ್ಟಲು ಹ್ಮ್ ಅವೆಲ್ಲವೂ ಸಹಾಯವನ್ನ ಮಾಡಲಾರವೆಂದು ಹ್ಮ್ ಸ್ಪಷ್ಟಪಡಿಸಿ, ಹ್ಮ್ ಅದಕ್ಕೆ ಜ್ಞಾನವು ಒಂದೇ ಉತ್ತಮವಾದ ಮಾರ್ಗವೆಂದು ಹಿಂದೆಲ್ಲ ಹೇಳ್ತಾ ಬಂದರು. ಹ್ಮ್ ಅದೇ ಅಭಿಪ್ರಾಯವನ್ನ ಪುನಃ ಅಂದ್ರೆ ಮತ್ತೊಮ್ಮೆ ಹ್ಮ್ ಮುಮುಕ್ಷಗಳಿಗೆ ಸಂಶಯ ಬರಬಾರದು ಅನ್ನುವ ಕಾರಣದಿಂದ ಹ್ಮ್ ಈ ಶ್ಲೋಕದಲ್ಲಿ ಸಮರ್ಥೆಯನ್ನ ಮಾಡಿದ್ದಾರೆ. ಹ್ಮ್ ಯಾವುದಕ್ಕೋಸ್ಕರ ಅಂದ್ರೆ ಮೋಕ್ಷಾಪೇಕ್ಷೆಗಳಿಗೆ ಅನ್ಯಾಯ ಆಗಬಾರದು, ಹ್ಮ್ ಮೋಕ್ಷ ಅಪೇಕ್ಷೆಗಳಿಗೆ ತತ್ವ ದರ್ಶನ ಆಗಬೇಕು ಅನ್ನುವ ಕಾರಣದಿಂದ ಈ ಒಂದು ಶ್ಲೋಕದಲ್ಲಿ ಮನಮುಟ್ಟುವಂತೆ ಒಂದು ಉದಾಹರಣೆಯನ್ನ ಶಂಕರರು ಒಬ್ಬ ನಿಧಿಯನ್ನ ಅಂದ್ರೆ ಸಂಪತ್ತನ್ನ ಹುಡುಕುತ್ತಿರುವವನ ದೃಷ್ಟಾಂತವನ್ನ ಕೊಡುತ್ತಾರೆ. ನಾವೆಲ್ಲರಿಗೂ ಗೊತ್ತಿದ್ದ ವಿಷಯ. ಆ ನಿಕ್ಷೇಪವನ್ನ ಹುಡುಕುವವನು ಮೊದಲು ನಿಧಿಯನ್ನು ಭೂಮಿಯಲ್ಲಿ ಹುದುಗಿಸಿ ಇಟ್ಟಿರುವ ವಿಷಯವನ್ನ ಖಚಿತವಾಗಿ ತಿಳಿಯಬೇಕು. ಸುಮ್ಮನೆ ಎಲ್ಲೆಲ್ಲೋ ಭೂಮಿಯಲ್ಲಿ ನಿಕ್ಷೇಪ ಶೋಧನೆ ಮಾಡದೆ ಸಿಗೋದಿಲ್ಲ. ಅದು ಮೊದಲು ಯಾರೋ ಹಿಂದಿನ ಕಾಲದಲ್ಲಿ ಯಾರೋ ಪೂರ್ವಿಕರು, ಯಾರೋ ರಾಜ ಮನೆತನದವರು ಇಂಥಲ್ಲಿ ಇಟ್ಟಿರಬಹುದು ಅನ್ನುವಂಥದ್ದನ್ನ ಮೊದಲು ತಿಳ್ಕೋಬೇಕು. ಆ ಕಾರಣಕ್ಕಾಗಿ ಹಂಪಿಯಲ್ಲಿ ಬಹಳಷ್ಟು ಜನಗಳಿಗೆ ಭೂಮಿಯನ್ನ ಅಗೆಯುವುದನ್ನ ನಿಷೇಧ ಮಾಡಿದೆ ಸರ್ಕಾರ. ಯಾವ ಕಾರಣಕ್ಕಾಗಿ ಅಂದ್ರೆ ರಾಜ ಮಹಾರಾಜರ ಕಾಲದಲ್ಲಿ ಆ ವಿಜಯನಗರ ಸಾಮ್ರಾಜ್ಯದ ಸಂಪತ್ತೆಲ್ಲವೂ ಆ ಒಂದು ವಿಜಯನಗರ ನಾಶವಾಗುವ ಸಂದರ್ಭದಲ್ಲಿ ಅದರಲ್ಲಿ ಇಟ್ಟಿರುವ ನಿಧಿ ಇರಬಹುದು ಅನ್ನುವಂತ ಭಾವದಿಂದ ಸರ್ಕಾರ ನಿಷೇಧವನ್ನ ಮಾಡಿದೆ. ನೋಡಬಹುದು, ತಿರುಗಾಡಬಹುದು, ಆದರೆ ಒಂದು ಪುಟ್ಟಿ ಮಣ್ಣನ್ನು ಕೂಡ ಯಾರೂ ತೆಗೆದುಕೊಂಡು ಹೋಗಲು ಅಪ್ಪಣೆ ಇಲ್ಲ ಅಲ್ಲಿ. ಈ ರೀತಿ ಮೊದಲು ನಿಧಿಯನ್ನ ಇಟ್ಟಿರುವ ಜಾಗದ ವಿಷಯವನ್ನ ಖಚಿತವಾಗಿ ತಿಳಿದುಕೊಳ್ಳಬೇಕು. ಓ, ಇಲ್ಲಿ ಇಟ್ಟಿದ್ದಾರೆ ಅಂತ. ಅನಂತರ ನಿಧಿ ಇರುವ ಜಾಗವನ್ನ ನಿರ್ದಿಷ್ಟವಾಗಿ ತಿಳಿದುಕೊಳ್ಳಬೇಕು. ಹಂಪಿಯಲ್ಲಿ ಸಂಪತ್ತಾದ ಅಂತ ಗೊತ್ತದಮ್ಮ. ಹಂಪಿ ಅಂದ್ರೆ ಅದೇ ಸಾಮಾನ್ಯ ವಿಸ್ತಾರವಾದದ್ದು, ಅದು ಸಾಮಾನ್ಯ ಅಲ್ಲ. ಅದು ಆ ಇಡೀ ಹಂಪಿ ಕ್ಷೇತ್ರದಲ್ಲಿ ಭೂಮಿ ಅಂದ್ರೆ ಯಾವ ಜಾಗದಲ್ಲಿ ಇದೆ ಎನ್ನುವುದನ್ನ ಮೊದಲು ಮತ್ತೆ ದೃಢಪಡಿಸಿಕೊಳ್ಳಬೇಕು. ನಂತರ ಆ ಸಂಪತ್ತನ್ನು ಪಡೆದುಕೊಳ್ಳಲು ತಕ್ಕ ಆಸಕ್ತಿ ಮತ್ತು ತೆಗೆದುಕೊಳ್ಳಲಿಕ್ಕೆ ಸಾಮರ್ಥ್ಯವನ್ನ ಹೊಂದಿರಬೇಕು. ಇಷ್ಟಾದ್ರೆ ಮುಗಿತು ಅಂದ್ರೆ ಇಲ್ಲ, ಅವನು ನಿಧಿ ಕ್ಷೇತ್ರವನ್ನು ಅತ್ಯಂತ ತಾಳ್ಮೆಯಿಂದ ಇರಬೇಕು.
ಬಹಳ ತಾಳ್ಮೆ ಬೇಕಮ್ಮ ಅದು. ಹ್ಮ್ ಆ ನಂತರ ಹ್ಮ್ ಕೂಡಲೇ ನಿಧಿಯು ಸಿಗಲಿಲ್ಲವೆಂದು ನಿರಾಶನಾಗಬಾರದು. ಹ್ಮ್ ಆಶಾ ಭರವಸೆಗಳಿಂದ ಅಗೆಯುವುದನ್ನ ಮುಂದುವರಿಸಬೇಕು. ಹ್ಮ್ ಒಂದು ಆಸೆ ಅನ್ನೋದು ಇರಬೇಕು. ಹ್ಮ್ ಇನ್ನು ಅದು ಕಾಣ್ತಾ ಇಲ್ಲ ಅಂತ ಅಲ್ಲಿಗೆ ಬಿಟ್ರೆ ಹ್ಮ್ ಅದು ತಾಳ್ಮೆ ತಪ್ಪಿದಂತೆ. ಹ್ಮ್ ಮತ್ತೆ ಇರಬಹುದು ಸಿಗಬಹುದು ಅಂತ ಆಶಾಭಾವನೆಯಿಂದ ಅಗೆದಾಗ ಹ್ಮ್ ಅಲ್ಲಿ ಏನಾಗ್ತದಮ್ಮಂದ್ರೆ ಹ್ಮ್ ಕಲ್ಲು ಬರ್ತಾವ, ಬಂಡೆ ಬರ್ತಾವ, ಹ್ಮ್ ಅನಂತ ಮರದ ಬೇರುಗಳು ಬರ್ತಾವ. ಹ್ಮ್ ಇವೆಲ್ಲ ಅನೇಕ ಪ್ರಕಾರದ ಅಡಚಣೆಗಳನ್ನ ಹ್ಮ್ ಬಂದರೂ ಕೂಡ ಅವುಗಳನ್ನ ತಾಳ್ಮೆಯಿಂದ ತೆಗೆದು ಹಾಕಬೇಕು. ಹ್ಮ್ ತಾನು ಬಯಸಿದ ನಿಕ್ಷೇಪ ದೊರೆಯುವವರೆಗೂ ಹ್ಮ್ ಸಹನೆಯಿಂದ ತನ್ನ ಕೆಲಸವನ್ನ ಮಾಡುತ್ತಾ ಹೋಗಬೇಕು. ಹ್ಮ್ ಕೊನೆಗೆ ನಿಧಿಯನ್ನು ಕಂಡಾಗ ಹ್ಮ್ ಅದು ದೊರಕಿತು ಎಂಬ ಆತ್ಮಾನಂದದಿಂದ ಹ್ಮ್ ಬುದ್ಧಿ ಭ್ರಮಣೆಯಾಗದಂತೆ ಹ್ಮ್ ಸಮಾಧಾನ ಚಿತ್ತನಾಗಿರಬೇಕು. ಹ್ಮ್ ಆ ನಂತರ ಆ ಧನ ಸಂಪತ್ತನ್ನ ಹ್ಮ್ ಹೊರಗೆ ತೆಗೆದು ಉಚಿತವಾದ ರೀತಿಯಲ್ಲಿ ಆ ಸಂಪತ್ತನ್ನ ಉಪಯೋಗಿಸಬೇಕು. ಹ್ಮ್ ಕೆಲವು ಮಂದಿಗೆ ಧನ ಪ್ರಾಪ್ತಿ ಆದ್ಮೇಲೆ ಹ್ಮ್ ಅದನ್ನ ನೋಡಿದ ತಕ್ಷಣ ಆ ಸಂಪತ್ತನ್ನ ನೋಡಿ ಹ್ಮ್ ಆ ಕ್ಷಣದಲ್ಲೇ ಕೆಲವು ಮಂದಿ ಬುದ್ಧಿ ಭ್ರಮಣೆ ಆಗೈತ್ರಿ. ಹ್ಮ್ ಓ ಇಷ್ಟು ಸಂಪತ್ತಲ್ಲ ಅಂತ ಹ್ಮ್ ಆ ಒಂದೇ ಸಲ ಆ ಧನವನ್ನ ಅಷ್ಟು ನಿಧಿಯನ್ನ ನೋಡಿದಾಗ ಹ್ಮ್ ಕೆಲವು ಬುದ್ಧಿ ಕೂಡ ಹುಚ್ಚರಾಗ್ತಾರೆ. ಹ್ಮ್ ಅದಕ್ಕೆ ಯಾವಾಗಲೂ ಆ ಸಂಪತ್ತನ್ನು ಕಂಡಾಗ ಕೂಡ ಹ್ಮ್ ನಮ್ಮ ಬುದ್ಧಿಯಲ್ಲಿ ಭ್ರಮಣೆ ಆಗಬಾರದು. ಹ್ಮ್ ಅತ್ಯಂತ ಅತಿ ಆನಂದ ಆಗಬಾರದು, ಹ್ಮ್ ಅತ್ಯಂತ ದುಃಖ ಆಗಬಾರದು. ಹ್ಮ್ ಸಮತ್ವದಿಂದಿದ್ದಾಗ ಕೆಲವು ಮಂದಿ ಆನಂದದಿಂದ ಹುಚ್ಚರಾಗ್ಯಾರ. ಹ್ಮ್ ಆ ಹುಚ್ಚರು ಯಾವಾಗಲೂ ಬರೀ ದುಡ್ಡಿನ ಮಾತೇ ಆಡ್ತಿರ್ತಾರೆ. ನನಗೇನು ಕೋಟಿ ಅದ, ಎಷ್ಟು ಕೆಜಿ ಬಂಗಾರ ಅದ, ಬೆಳ್ಳಿ ಅದ ಅಂತ ಹುಚ್ಚ ಮಾತಾಡ್ತಾ ಹೋಗ್ತಾನ ನೋಡಮ್ಮ. ಯಾಕಂದ್ರೆ ಆ ಹುಚ್ಚು ಭ್ರಮಣೆ ಆಗ್ಯದ ಅಂತ ಅವನಿಗೆ. ಅದೇ ರೀತಿ ಈ ದೃಷ್ಟಾಂತ ಗೊತ್ತಾಯ್ತು. ಈಗ ಭೂಮಿಯಲ್ಲಿರುವ ಸಂಪತ್ತನ್ನ ತೆಗೆದು ಸಮರ್ಥವಾಗಿ ಬೆಳೆಸಿಕೊಳ್ಳಬೇಕಾಗಿದ್ದರೆ ಪ್ರಾರಂಭದಿಂದ ಕೊನೆಯವರೆಗೂ ಯಾವ ರೀತಿ ಪ್ರಯತ್ನವನ್ನ ಮಾಡಬೇಕು ಅಂತ ಗೊತ್ತಾಯ್ತು. ಈಗ ದೃಷ್ಟಾಂತ ವಿಷಯ ಇದೇ ಪ್ರಕಾರ ತನ್ನನ್ನು ಸುತ್ತುಗಟ್ಟಿರುವ ಉಪಾಧಿಗಳ ಅತ್ಯಂತ ಅಂತರ್ಯದಲ್ಲಿ ತನ್ನ ಹೃದಯ ಗುಹೆಯಲ್ಲಿ ಗುಪ್ತವಾಗಿ ಅಡಗಿರುವ ಆತ್ಮವೆಂಬ ಸರ್ವ ಸಂಪತ್ತುಗಳ ಆಕಾರವಾದದ್ದೇ ನಿಧಿ ಅಂದ್ರು. ಭೂಮಿ ಯಾವುದಮ್ಮ? ಈ ದೇಹ ಎನ್ನುವುದೇ ಭೂಮಿ. ಆ ಭೂಮಿಯ ಒಳಗೆ ಸಂಪತ್ತು ಆದ, ಈ ಭೂಮಿಯೊಳಗೆ ಸಂಪತ್ತಾದ. ಈ ಸಂಪತ್ತು ಯಾವುದು ಅಂದ್ರೆ ಆತ್ಮವೆಂಬ, ಮೋಕ್ಷವೆಂಬ, ಲಿಂಗವೆಂಬ, ಪರಮಾತ್ಮನು ಎಂಬ ಸರ್ವ ಸಂಪತ್ತು. ಇದು ಇರುವುದನ್ನ ನಾವು ಮೊದಲು ತಿಳಿದುಕೊಳ್ಳಬೇಕು. ಓಹೋ, ಇಲ್ಲಿ ಸಂಪತ್ತು ಆದಂತ ಹೇಳ್ತಾರ ಅಂದಾಗ ಆತ್ಮ ಅನ್ನುವಂತ ಸಂಪತ್ತು ಎಲ್ಲಿದೆ ಅಂತ ತಿಳ್ಕೊಬೇಕು ಮೊದಲು. ಅನಂತರ ಅದನ್ನು ಪಡೆಯುವ ಬಗೆಯನ್ನು ಚಿಂತಿಸಬೇಕು.
ನಂತರ ಅದನ್ನ ಹೊರಗ ಹೇಗೆ ತೆಗಿಬೇಕು ಅನ್ನೋ ಬಗ್ಗೆ ವಿಚಾರ ಮಾಡಿದಂಗ ನನ್ನೊಳಗಿರುವ ಸಂಪತ್ತನ್ನ ನಾನು ಯಾವ ರೀತಿ ಅನುಭವಿಸಬೇಕು ಅನ್ನುವುದನ್ನ ವಿಚಾರ ಮಾಡಬೇಕು. ಅದನ್ನ ವಿಚಾರ ಮಾಡಬೇಕಾದಾಗ ಅದಕ್ಕೆ ಬೇಕಾದ ಸಾಧನ ಸಂಪತ್ತುಗಳನ್ನ ಒದಗಿಸಿಕೊಳ್ಳಬೇಕು. ಆ ಭೂಮಿ ತೋಡಬೇಕಾದ್ರೆ ಗುದ್ದಿಲಿ ಬೇಕು, ಸಲಿಕೆ ಬೇಕು, ಪುಟ್ಟಿ ಬೇಕು, ಆರೆ ಬೇಕು, ದೊಡ್ಡ ದೊಡ್ಡ ಕಲ್ಲು ಬಂಡೆ ಬಂದಾಗ ಅದನ್ನ ಛಿದ್ರ ಮಾಡುವಂತ ಮದ್ದುಗಳು ಬೇಕು. ಅದರಂತೆ ಇಲ್ಲಿ ಹೊರಗಿನ ಮದ್ದು ಗುಂಡಗಳು ಪುಟ್ಟಗಳ ಅವಶ್ಯಕತೆ ಇಲ್ಲ. ಸಾಧನ ಸಂಪತ್ತುಗಳನ್ನ ಒದಗಿಸಿಕೊಳ್ಳಬೇಕು. ಅದೇ ವಿವೇಕ, ವೈರಾಗ್ಯ, ಶಮದಮಾದಿಗಳನ್ನ ಇವು ಸಾಮಾನುಗಳು. ಇದರಿಂದ ಸಹನೆ ಸಾಮರ್ಥ್ಯಗಳನ್ನು ಸಂಪಾದಿಸಿಕೊಂಡು ಇಷ್ಟಾದ ಮೇಲೆ ಆತ್ಮನ ಅನ್ವೇಷಣೆಗೆ ತೊಡಗಬೇಕು. ಇಲ್ಲೇ ಇದೆ, ಇಷ್ಟೇ ಇದೆ ಗೊತ್ತಾದಾಗ ಅದನ್ನ ತಿಳಿಲಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಅದರಂತೆ ದೇವರು ಎಲ್ಲೆಲ್ಲೋ ಅಂತ ತಿಳ್ಕೊಂಡು ಅಲ್ಲಲ್ಲೇ ತೋಡ್ತಾ ಹೋದ್ರೆ ವ್ಯರ್ಥವಾದ ಪ್ರಯತ್ನ. ಅದು ಇಲ್ಲೇ ಇದೆ ಅಂತ ನಿರ್ದಿಷ್ಟವಾಗಿ ನಮಗೆ ಗೊತ್ತಾಗುತ್ತೆ. ಈಗ ಆತ್ಮ ಎಲ್ಲಿನ ಮುಂದೆ ಎಲ್ಲರ ಹೃದಯದಲ್ಲಿ. ಆತ್ಮ ಎಲ್ಲಾ ಕಡೆ, ಎಲ್ಲಾ ಹೃದಯದಲ್ಲಿ, ಎಲ್ಲಾ ಜೀವರಾಶಿಗಳಲ್ಲಿ ಅಂತರ್ಯಾಮಿಯಾಗಿ ಹೊರಗಡೆ ನಿಂತು ನೋಡಿದಾಗ ಒಳಗಿನ ಸಂಪತ್ತು ತೋರುವುದಿಲ್ಲ. ಯಾಕೆ ಅಂದರೆ ಹೊರಗಿನ ಮಾನವನ ದೃಷ್ಟಿಗೂ ಒಳಗಿರುವಂತ ಸಂಪತ್ತಿಗೂ ಕಾಣಲಾರದಂತೆ ಮಾಡಿದ್ದು ಯಾವುದಂದ್ರೆ ಆ ಭೂಮಿ. ಮಧ್ಯದಲ್ಲಿ ಭೂಮಿ ಇದ್ದದಕ್ಕಾಗಿ ಸಂಪತ್ತು ಇದೆ, ನೋಡುವವನು ಇದ್ದಾನೆ. ಆದರೂ ಕೂಡ ಪ್ರತ್ಯಕ್ಷವಾಗಿ ಕಾಣುತ್ತಾ ಇಲ್ಲ. ಕಾರಣ ಭೂಮಿ ಎನ್ನುವಂಥದ್ದು ಉಪಾಧಿ ಆ ತೋರದಂತೆ ಮಾಡಿರುವುದು. ಅದಕ್ಕೆ ಎಲ್ಲಾ ಸಾಮಾನುಗಳನ್ನು ಸಹಿತವಾಗಿ ಆ ಭೂಮಿಯನ್ನ ತೋಡಿ ಸಮಾಧಾನ ಶಾಂತಿಯಿಂದ ಬುದ್ಧಿ ಭ್ರಮಣೆಯಾಗದಂತೆ ಅದನ್ನು ಪಡಿಬೇಕು. ಈ ರೀತಿ ತನ್ನ ಪ್ರಯತ್ನದ ನಡುವೆ ಬರಬಹುದಾದ ಅಡ್ಡಿ ಅಡಚಣೆಗಳಿಗೆ ಎದೆಗುಂದದೆ. ಆ ಸಂಪತ್ತಿನ ಅಪೇಕ್ಷೆ ಇದ್ದವನಿಗೆ ಬಂಡೆ ಬಂದ್ರೂ ಬಿಡೋದಿಲ್ಲ, ಕಲ್ಲು ಬಂದ್ರೂ ಬಿಡೋದಿಲ್ಲ, ದೊಡ್ಡ ದೊಡ್ಡ ಮರ ಅಡ್ಡ ಬಂದರೂ ಕೂಡ ಸಹನೆಯಿಂದ ಅದನ್ನ ಹೊರತೆಗೆಯುವ ಪ್ರಯತ್ನವನ್ನು ಮಾಡುತ್ತಾನೆ. ಪ್ರಯತ್ನವನ್ನು ಬಿಡೋದಿಲ್ಲ. ಅದೇ ರೀತಿ ನಮಗೂ ಕೂಡ ಈ ಆತ್ಮ ಅನ್ವೇಷಣೆ ಮಾಡುವಾಗ ಪ್ರಾಪಂಚಿಕವಾಗಿ ಲೌಕಿಕವಾಗಿ ಅನಂತ ಕಷ್ಟಗಳು ಬರ್ತಾವ. ಯಾಕಪ್ಪ ಇದನ್ನ ಬಿಟ್ರೆ ಬಹಳ ಚಲೋ, ಯಾಕೆ ಮಾಡ್ಬೇಕು ಅನ್ನುವ ಮಟ್ಟಕ್ಕೂ ಕೂಡ ಕಷ್ಟಗಳು ಬರಬಹುದು. ಅವೆಲ್ಲಕ್ಕೂ ಎದೆಗುಂದದೆ, ಅಂಜದೆ, ಅಳುಕದೆ, ಧೈರ್ಯದಿಂದ ಅತ್ಯಂತ ಶ್ರದ್ಧಾ ಆಸಕ್ತಿಗಳಿಂದ ಶ್ರಮಿಸಬೇಕು. ಅಂದ್ರೆ ಪ್ರಯತ್ನಿಸಬೇಕು. ಎಲ್ಲಿಯವರೆಗೆ ಅಂದ್ರೆ ನಿಧಿ ಸಿಗುವವರೆಗೆ. ಇದು ಕೂಡ ಎಲ್ಲಿಯವರೆಗೂ ಅಂದ್ರೆ ತನ್ನ ಗುರಿ ಮುಟ್ಟುವವರೆಗೆ. ತನ್ನ ಅಧ್ಯಾವಸಾಯದಲ್ಲಿ ಸ್ವಲ್ಪವೂ ಸಡಿಲಬಾರದು. ಸಿಗುವವರೆಗೂ ಸ್ವಲ್ಪವೂ ಕೂಡ ನಾವು ಅಶ್ರದ್ಧ ಆಗಬಾರ್ದಂತ. ಅದೇ ರೀತಿ ನಮ್ಮ ಪ್ರಯತ್ನವನ್ನ ಎಂದೂ ಸಡಿಲಿಸಬಾರದು. ಆಗ ಅವನು ಜಯಶಾಲಿಯಾಗಿ
ಕೃತ ಕೃತ್ಯನಾಗುವನು. ತಾನು ಏನು ಪಡಿಬೇಕಂತ ಸಂಪತ್ತಿತ್ತು, ನಿಧಿ ಇತ್ತು, ಅದನ್ನ ಪಡೆದುಕೊಂಡು ಪುನಃ ಸಂಪತ್ತನ್ನ ತೆಗೆಯುವ ಪ್ರಯತ್ನ ಮಾಡೋದಿಲ್ಲ ಅಂತ. ಮಾಡಿದ್ದು ಫಲ ಕೊಟ್ಟಿದೆ ಅಂತ ಅರ್ಥ. ಆದರೆ ಅನ್ವೇಷಕನು ತಾನು ಅರಸುತ್ತಿರುವ ಗಣಿಯ ಕ್ಷೇತ್ರವು ಎಲ್ಲಿರುವುದೆಂಬುದನ್ನು, ಅದನ್ನು ಪಡೆದುಕೊಳ್ಳುವ ವಿಧಾನವನ್ನು ನಿಖರವಾಗಿ ಮೊದಲು ತಿಳಿಯಬೇಕಲ್ಲವೇ? ಎಲ್ಲಕ್ಕೆ ಭೂಮಿ ತೊಡಗಿಲ್ಲಮ್ಮ, ಇಂತಲ್ಲೇ ಇದೆ ಅಂತ ನಾವು ನಿಖರವಾಗಿ ತಿಳ್ಕೋಬೇಕು. ಅದೇ ರೀತಿ ನಮ್ಮ ಪರಮಾನಂದ, ಬ್ರಹ್ಮಾನಂದ, ಅಮೃತ ಅನ್ನುವಂಥದ್ದು, ಆತ್ಮ ಎಲ್ಲಿದೆ ಅನ್ನುವಂಥದ್ದು ಮೊದಲು ತಿಳ್ಕೊಳ್ಬೇಕು ನಾವು. ಕೆಲವು ಗ್ರಾಮಗಳಲ್ಲಿ ದೇವರು ಅಂತಾರ, ಕೆಲವು ಮಂದಿ ದೊಡ್ಡ ಕ್ಷೇತ್ರಗಳಲ್ಲಿ ಅಂತಾರ, ಕೆಲವು ಮಂದಿ ಕಾಶಿ ರಾಮೇಶ್ವರ್ ಅಂತಾರ, ಕೆಲವು ಮಂದಿ ಜ್ಯೋತಿರ್ಲಿಂಗದಲ್ಲಿ ಅಂತಾರ, ಇನ್ನು ಕೆಲವು ಮಂದಿ ಬೇರೆ ಬೇರೆ ನೇಪಾಳದಲ್ಲಿ, ಇನ್ನೊಂದು ದೇಶದಲ್ಲಿ ಅಂಥ ಶ್ರೇಷ್ಠವಾದ ದೇವ್ರು ಆನ ಅಂತ ಅರ್ಥ ಮಾಡೋರಾರ. ಇನ್ನೂ ಕೆಲವರು ಈಹದಲ್ಲಿ ಪರಮಾತ್ಮ ಇಲ್ಲ, ಕೈಲಾಸದಲ್ಲಿ ಮಾತ್ರ ಪರಮಾತ್ಮ ಇರೋನು ಅಂತ ಅದನ್ನ. ಈ ಪರಮಾತ್ಮನ ಅನ್ವೇಷಣೆಯನ್ನ ಮಾಡತಕ್ಕಂತ ಮುಮುಕ್ಷು ಇಷ್ಟೆಲ್ಲಾ ಕಡೆ ದೇವರ ಆನ ಉಳಿದ ಕಡೆ ಇಲ್ಲಂದ್ರೆ ನಿಶ್ಚಯವಾಗಿ ದೇವರು ಪರಮಾತ್ಮ ಎಲ್ಲಿ ಆನ ಅನ್ನುವಂಥದ್ದನ್ನ ಮೊದಲು ತಿಳ್ಕೋಬೇಕು ಖಚಿತವಾಗಿ. ಅಂದಾಗ ಅದನ್ನ ಹುಡುಕಲಿಕ್ಕೆ ನೋಡಲಿಕ್ಕೆ ಹೋದ್ರೆ ನಮಗ ಸಿಗಬಹುದು ಆ ಪರಮಾತ್ಮ. ಆ ಕಾರಣ ಅದನ್ನು ಅಪ್ರವಾಕ್ಯದಿಂದ ತಿಳಿಯಬೇಕೆಂದು ಶ್ಲೋಕವು ಹೇಳುತ್ತದೆ. ಅಂದ್ರೆ ಯಾವ ಮಾತಿನಿಂದ, ಯಾವ ವಾಕ್ಯದಿಂದ ತಿಳಿಬೇಕಂದ್ರೆ, ಅಪ್ರವಾಕ್ಯ ಅಂದ್ರೆ ಅಪೌರುಷವಾಣಿ. ಅಪೌರುಷವಾಣಿ ಅಂದ್ರೆ ಶ್ರುತಿ ವಾಕ್ಯ ಅಂತ. ಅವುಗಳನ್ನ ವೇದ ವಾಕ್ಯದಿಂದ, ಆಗಮ ವಾಕ್ಯದಿಂದ ನಾವು ತಿಳಿದುಕೊಂಡಾಗ ದೇವರು ಅಥವಾ ಆನಂದ ಎಲ್ಲಿದೆ ಅಂತಕ್ಕಂಥದ್ದು ನಮಗೆ ಅದು ಆಪ್ತರಾದವು ಬೇರೆ ಇಲ್ಲ ಅಂತ. ಅದು ಎಲ್ಲಿದೆ ಅಂದ್ರೆ ನಿನ್ನಲ್ಲೇ ಇದೆ, ನೀನೇ ಆ ಸ್ವರೂಪದಿದ್ದಿ, ಬೇರೆ ಇಲ್ಲ ಅಂತ ಏನ್ ಹೇಳ್ತಾವ. ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ತತ್ವಮಸಿ ಮಹಾವಾಕ್ಯ, ಆ ಪರಮಾತ್ಮನೇ ನೀನು ಇದ್ದಿ. ತತ್ವನೇ ಪರಮಾತ್ಮ, ತೊಂಬಂದ್ರೆ ನೀನು, ಅಸಿ ಅಂದ್ರೆ ಇದ್ದಿ ಅಂದಾಗ ಗೊತ್ತಾಯ್ತು ನೋಡ್ರಿ, ಸಂಪತ್ತು ಎಲ್ಲಿದೆ ಅಂತ ನಿಶ್ಚಯ ಗೊತ್ತಾಯ್ತು. ಈ ನಮ್ಮಲ್ಲೇ ಇದೆ ಅಂತ ಗೊತ್ತಾದಾಗ ಇದನ್ನ ನಮ್ಮ ಶಾಸ್ತ್ರ ವಾಕ್ಯಗಳೇ ನಮ್ಮ ಶ್ರೇಯಸ್ಸಿಗಾಗಿ, ನಮ್ಮ ಉದ್ಧಾರಕ್ಕಾಗಿ, ನಮ್ಮ ಕಲ್ಯಾಣಕ್ಕಾಗಿ, ಮಾನವ ಜನ್ಮದ ಲಾಭವನ್ನ ಮಾಡಿಕೊಳ್ಳೋದಕ್ಕಾಗಿ ಹೇಳುವ ಅವು ಆಪ್ತ ವಚನಗಳ ವಿನಃ ಅವು ನಮ್ಮನ್ನ ದೂರ ಮಾಡುವ ವಚನಗಳಲ್ಲ, ದುಃಖ ಕೊಡುವ ವಚನಗಳಲ್ಲ. ಅದರಂತೆ ನಡೆದು ನಾವು ಆತ್ಮ ಸಿದ್ಧಿಯನ್ನ ಹೊಂದಬೇಕು. ಆತ್ಮ ನಿಧಿಯನ್ನು ಅರಸುವಾಗ ಅಲ್ಲಿ ಒಂದು ಗುದ್ದಲಿ ಬೇಕಲ್ರಿ, ಒಂದು ಗುದ್ದಲಿ ಅಂತ ಭೂಮಿ ಅಗಲಿಕ್ಕೆ ಬೇಕು.
ಅದರಂತೆ ನಮ್ಮೊಳಗಿರುವಂತ ಆತ್ಮ ಆನಂದವನ್ನ ನಾವು ಪಡಿಬೇಕಾಗಿತ್ತಂದ್ರೆ ಇಲ್ಲಿ ಧ್ಯಾನವೇ ಅಗೆಯುವ ಗುದ್ದಲಿ. ಯಾವ್ದಮ್ಮ? ಧ್ಯಾನ. ಧ್ಯಾನ ಅಂದ್ರೆ ಆತ್ಮ ಚಿಂತನೆ. ಆ ಚಿಂತನೆಯೇ ಗುದ್ದಲಿ. ಇನ್ನೊಂದು ಸಲಿಕೆ ಅಂತ ಇರ್ತದಮ್ಮ. ಆ ಮಣ್ಣು ತೆಗಿಲಿಕ್ಕೆ ಸಲಿಕೆ ಇರ್ತದ. ಇಲ್ಲಿ ಈ ಆತ್ಮ ಆನಂದವನ್ನ ಹುಡುಕುವ ಧ್ಯಾನವೇ ಅಗೆಯುವ ಗುದ್ದಲಿಯಾದರೆ ವಿವೇಕವೇ ಮಣ್ಣೆತ್ತುವ ಸಲಿಕೆ. ವಿವೇಕ ಅಂತದ್ದು ಮಣ್ಣು ಎತ್ತಿದಂಗ ವಿವೇಕ ಮಣ್ಣೆತ್ತ. ಮಣ್ಣಂದ್ರೆ ಏನಮ್ಮ? ಯಾವುದು ಅಲ್ಲ, ಅನಿತ್ಯ ಅನಿತ್ಯ ಅಂತ. ಅನಿತ್ಯವಾದದನ್ನ ಎತ್ತಿ ಹಾಕ್ತದ ನೋಡ್ರಿ. ಕಲ್ಲು ಮಣ್ಣೆತ್ತುವುದು ಇದೇನ್ ಮಾಡ್ತದ್ರಿ? ಕಲ್ಲು ಮತ್ತು ಮಣ್ಣನ್ನ ಎತ್ತುವುದು ಎಂದರೆ ದೇಹ ಮನಸ್ಸು ಬುದ್ಧಿಗಳೊಡನೆ ನಮಗಿರುವ ರಾಗ ಮತ್ತು ಆಸಕ್ತಿಗಳನ್ನು ಕಿತ್ತಿ ಹಾಕುವುದು. ಬರೇ ಮಣ್ಣಷ್ಟಲ್ಲ, ಕಲ್ಲು ಬಂಡೆ ಬರ್ತಾವಂತ ಹೇಳಿದ್ರಲ್ಲ ನಮ್ಮ. ಅವ್ರ ಇಲ್ಲಿ ದೇಹದಲ್ಲಿ ಕಲ್ಲು ಬಂಡೆ ಯಾವುದು ಅಂದ್ರೆ ದೇಹ ಮನಸ್ಸು ಬುದ್ಧಿ. ದೇಹ ನಾನನ್ನುವುದು ಕಲ್ಲು, ಮನಸ್ಸು ನಾನೆಂಬುದು ಬಂಡೆ, ಬುದ್ಧಿ ನಾನೆಂಬುದು ಅನಂತ ಕಂಠಿಗಳು. ಈ ಇವುಗಳ ಮೇಲಿರುವ ರಾಗ ಅಂದ್ರ ಪ್ರೇಮ, ಈ ಮೋಹವನ್ನ ಆಸಕ್ತಿಯನ್ನು ಕಿತ್ತಿ ಹಾಕುವುದು. ಕಲ್ಲು ಮುಳ್ಳುಗಳು ಹಿರಣ್ಯ ನಿಧಿಯನ್ನ ಮುಚ್ಚಿರುವಂತೆ ನಮ್ಮ ಅಜ್ಞಾನವೇ ಆತ್ಮವನ್ನು ನಮ್ಮಿಂದ ಆವರಣ ಮಾಡಿರುತ್ತದೆ. ಅಲ್ಲಿ ನಿಧಿಯನ್ನ ಮುಚ್ಚಿದ್ದು ಯಾವುದಂದ್ರೆ ಭೂಮಿ. ನಮ್ಮ ಆತ್ಮವನ್ನ ಮುಚ್ಚಿದ್ದು ಯಾವ್ದ್ರಿ? ದೇಹ. ಅದಕ್ಕೆ ಕಾರಣ ಅಜ್ಞಾನ. ಅಜ್ಞಾನ ಅಥವಾ ಅವಿದ್ಯೆಯೇ ನಮ್ಮ ತಪ್ಪು ತಿಳುವಳಿಕೆಗೆ, ಅಧ್ಯಾಸಕ್ಕೆ, ಭ್ರಮೆಗೆ, ಭ್ರಾಂತಿಗೆ ಬೀಜವಾಗಿರ್ಬೋದು. ಅದೇ ನಮ್ಮ ಮನಸ್ಸಿನಲ್ಲಿ ಅನಂತ ತೆರೆಗಳನ್ನ ನಿರ್ಮಿಸಿ ಆತ್ಮವನ್ನ ನಮ್ಮಿಂದ ಮರೆ ಮಾಡಿರುವುದು ಅಜ್ಞಾನ ಅಥವಾ ಅವಿದ್ಯೆ. ಈ ಒಂದು ಅಜ್ಞಾನ ಅವಿದ್ಯೆಯನ್ನ ನಾವು ಮನನ ನಿಧಿಧ್ಯಾಸನಗಳಿಂದ ಆ ಅವಿದ್ಯೆಯನ್ನ, ಅಜ್ಞಾನವನ್ನ ನಿರ್ಮೂಲ ಮಾಡಿ ಬೇರು ಸಹಿತ ಕಿತ್ತಿ ಹಾಕಿದಾಗ ಆತ್ಮಲಾಭವನ್ನ ನಾವು ಹೊಂದಬಹುದು. ಆ ನಿಧಿಯನ್ನ ಹೇಗೆ ಪಡೆಯಬಹುದು? ಅದರಂತೆ ಪರಮಾತ್ಮನನ್ನ ನಾವು ಪಡೆಯಬಹುದು. ಈ ಮನನ ಧ್ಯಾನಗಳು ನಮ್ಮ ಮನಸ್ಸಿನ ಹೊಯ್ದಾಟವನ್ನ, ಚಾಂಚಲ್ಯವನ್ನ ಸ್ತಬ್ಧಗೊಳಿಸಿ ಮನಸ್ಸನ್ನು ಏಕಾಗ್ರವಾಗುವಂತೆ ಮಾಡುತ್ತದೆ. ಈ ಮನನ ಮಾಡಿದ ಶ್ರವಣ ಆದ ಮೇಲೆ ಮನನ, ಮನನ ಆದ ಮೇಲೆ ನಿಧಿಧ್ಯಾಸನ,